ಮಳೆದು ಒಂದು ಕಡೆಗೆ ಬಿಡೋಣ. ಮಳೆಯಿಂದ ಜನ ಅನುಭವಿಸ್ತಾ ಇರೋದು ಸಾಕು, ಇನ್ನು ರಾಜಕಾರಣಿಗಳಿಂದ ಜನ ಅನುಭವಿಸ್ತಾ ಇರೋದು ಇನ್ನೊಂದಿದೆ. ಅದು ಈ ಸುದ್ದಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣದ ವಿಚಾರ. ಬಹುಕೋಟಿ ಹಗರಣ ಇದು. ಸೊ ಇಡಿ ಬಂಧನ ಭೀತಿಯಲ್ಲಿ ಶಾಸಕ ದದ್ದಲ್ ಇರೋದು. ಸಿಎಂ ಗೃಹ ಸಚಿವರ ಭೇಟಿಯಾಗಿದ್ದಾರೆ. ದದ್ದಲ್ ಚರ್ಚೆ ಮಾಡಿದ್ದಾರೆ. ನನಗೆ ಯಾವ ನೋಟಿಸ್ ಬಂದಿಲ್ಲ, ನೋಟಿಸ್ ಕೊಟ್ಟರೆ ವಿಚಾರಣೆ ಎದುರಿಸ್ತೀನಿ ಅಂತ ದದ್ದಲ್ ಹೇಳಿದ್ದಾರೆ. ಅತ್ತ ಲೂಟಿಕೋರರ ಬಳಿಯಿಂದ ಐಷಾರಾಮಿ ಕಾರುಗಳನ್ನ ಈಗ ಸೀಸ್ ಮಾಡಿಕೊಳ್ಳಲಾಗ್ತಾ ಇದೆ. ಮಾಡಿ ಏನೇನಿದೆ ಎಲ್ಲ ಸೀಸ್ ಮಾಡ್ಕೊಳ್ಳಿ, ಆಮೇಲೆ ಉತ್ತರ ಕೊಟ್ಕೊಳ್ಳಿ ಅವರು. ಸೊ ಏನಾಗಿದೆ, ಮಳೆಯಿಂದ ಜನ ಅನುಭವಿಸಿದ್ದು, ರಾಜಕಾರಣಿಗಳಿಂದ ಜನ ಅನುಭವಿಸಿರುವಂತ ಈ ಸುದ್ದಿಯನ್ನ ನೋಡಿ. ವಾಲ್ಮೀಕಿ ಹಗರಣ ಬಂಧನ ಭೀತಿಯಲ್ಲಿ ದದ್ದಲ್. ಸಿಎಂ ಗೃಹ ಸಚಿವರ ಭೇಟಿಯಾದ ಶಾಸಕ. ಇಡಿ ನೋಟಿಸ್ ಕೊಟ್ಟಿಲ್ಲ ಎಂದ ದದ್ದಲ್. ಇಡಿ ಬಂಧನ ಭೀತಿಯನ್ನ ಎದುರಿಸ್ತಾ ಇರುವಂತಹ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಸವನಗೌಡ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರನ್ನ ಭೇಟಿಯಾಗಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಬಳಿಕ ಕಲಾಪಕ್ಕೆ ಹಾಜರಾಗದೆ ದದ್ದಲ್ ನಿರ್ಗಮಿಸಿದ್ದಾರೆ. ಇದೇ ವೇಳೆ ಮಾತನಾಡಿದಂತಹ ದದ್ದಲ್, ನನಗೆ ಇಡಿ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದ್ರೆ ಖಂಡಿತವಾಗಿಯೂ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪುನರ್ ಉಚ್ಚರಿಸಿದ್ದಾರೆ. ಶಾಸಕರ ಭವನದ ದದ್ದಲ್ ಕಚೇರಿಗೆ ಬೀಗ. ಈ ಮಧ್ಯೆ ಇಡಿ ಅಧಿಕಾರಿಗಳು ದಾಳಿ ಮಾಡುವುದಂತಹ ದಿನದಿಂದಾನು ಶಾಸಕರ ಭವನದಲ್ಲಿರುವಂತಹ ದದ್ದಲ್ ಕಚೇರಿಗೆ ಬೀಗ ಬಿದ್ದಿದೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿ ಕೆಲವೊಂದು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ರು. ಕಚೇರಿಯಲ್ಲಿ ಇದ್ದಂತಹ ಸಿಬ್ಬಂದಿಯನ್ನು ಕೂಡ ವಶಕ್ಕೆ ಪಡೆದಿದ್ರು. ಹೀಗಾಗಿ ಕಚೇರಿಗೆ ಕಂಪ್ಲೀಟ್ ಬೀಗ ಬಿದ್ದಿದೆ. ಸದನದಲ್ಲಿ 2ನೇ ದಿನವೂ ವಾಲ್ಮೀಕಿ ಕೇಸ್ ಗದ್ದಲ. ಮುಖ್ಯಮಂತ್ರಿ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು. ಹೌದು, ವಿಧಾನಸಭೆ ಅಧಿವೇಶನದ 2ನೇ ದಿನಾನೂ ವಾಲ್ಮೀಕಿ ಹಗರಣ ಪ್ರಸ್ತಾಪವಾಗಿದೆ. ವಿಪಕ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿದಿವೆ. ಈ ವಿಚಾರವಾಗಿ ಸದನದಲ್ಲಿ ಗದ್ದಲ, ಕೋಲಾಹಲವೇ ನಡೆದಿದೆ. ಸಿಎಂ ಹೇಳಿಕೆ ಕೊಡ್ತಾರೆ ಅಂದ್ರೂ ವಾಕ್ಸಮರ ನಿಲ್ತಿಲ್ಲ. ಕೊನೆಗೆ ಬೇಸತ್ತಂತಹ ಸ್ಪೀಕರ್ ಸದಸ್ಯರ ಮೈಕ್ ಮ್ಯೂಟ್ ಮಾಡಿದ್ರು. ನೀವು ಮಾತಾಡುವಾಗ ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ. ಅನಗತ್ಯವಾಗಿ ಇಲ್ಲಿ ಗುಂಪಲ್ಲಿ ಮಾತಾಡ ಮೈಕಲ್ಲಿ ಶಬ್ದ ಅದಾಗುದಿಲ್ಲ. ನಾವೆಲ್ಲ ಸ್ವಲ್ಪ ತಾವು ಕೇಳ್ಬೇಕಾಗ್ತದೆ. ತಾವು ಕೂಡ ಸುಮ್ಮನೆ ಬಂದಾಗ್ಲಿಕ್ಕೆ ಅವಕಾಶ ಇಲ್ಲ. ವಾಲ್ಮೀಕಿ ಹಗರಣ ಮತ್ತಷ್ಟು ಬಯಲು. ಜಾರ್ಖಂಡ್ಗೂ ಹಣ ವರ್ಗಾವಣೆ. ಹೌದು, ವಾಲ್ಮೀಕಿ ಬಹುಕೋಟಿ ಹಗರಣ ಕೆದಕಿದಷ್ಟು ಆಳಕ್ಕಿಳಿತಾ ಇದೆ. ದಿನ ಕಳೆದಂತೆ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾನೆ ಇವೆ. ತೆಲಂಗಾಣ ಅಷ್ಟೇ ಅಲ್ಲ, ಜಾರ್ಖಂಡ್ಗೂ 22 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಕೆಲ ನಕಲಿ ಅಕೌಂಟ್ ನಂಬರ್ ಸೃಷ್ಟಿ ಮಾಡಿ ಕಲ್ಕಿ ಶ್ರೀನಿವಾಸ್, ಸತ್ಯನಾರಾಯಣ ವರ್ಮಾ ಕೊಟ್ಟಂತಹ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ. ತೆಲಂಗಾಣದ ಕೆಲ ಬ್ಯಾಂಕ್ ಮ್ಯಾನೇಜರ್ಗಳು ಇದರಲ್ಲಿ ಶಾಮೀಲಾಗಿದ್ದು, ಹಣ ಟ್ರಾನ್ಸ್ಫರ್ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ದಾಖಲೆ ಲಭ್ಯವಾಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ತನಿಖೆ ನಡೆಸ್ತಾ ಇರುವಂಥ ಎಸ್ಐಟಿ ಅಧಿಕಾರಿಗಳಿಗೆ ದಿನಕ್ಕೊಂದು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ತೆಲಂಗಾಣ ಮಾತ್ರವಲ್ಲದೆ ಜಾರ್ಖಂಡ್ಗೂ ಕೂಡ 22 ಕೋಟಿ ಹಣವನ್ನು ವರ್ಗಾವಣೆ ಮಾಡಿರೋದ್ರ ಬಗ್ಗೆ ಈಗ ಅಧಿಕಾರಿಗಳಿಗೆ ದಾಖಲೆಗಳು ಲಭ್ಯ ಆಗ್ತಾ ಇರುವಂಥದ್ದು. ಕಲ್ಕಿ ಶ್ರೀನಿವಾಸ್ ಮತ್ತು ಸತ್ಯನಾರಾಯಣ ವರ್ಮಾ ಅನ್ನೋರ ಸೂಚನೆ ಮೇರೆಗೆ ಬೇರೆ ಬೇರೆ ರಾಜ್ಯಗಳ ಅಕೌಂಟ್ಗಳು ಕೂಡ ಹಣ ವರ್ಗಾವಣೆ ಆಗಿರುವಂಥದ್ದು ಈಗ ಪತ್ತೆಯಾಗಿದೆ. ಅದ್ರ ಜೊತೆಗೆ ತೆಲಂಗಾಣದ ಕೆಲವು ಬ್ಯಾಂಕ್ ಅಧಿಕಾರಿಗಳು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ದಾಖಲೆಗಳು ಲಭ್ಯ ಆಗ್ತಾ ಇರುವಂಥದ್ದು. ಆರೋಪಿಗಳಿಂದ ಐಷಾರಾಮಿ ಕಾರುಗಳು ಸೀಸ್. ಕೋಟಿ ಕೋಟಿ ಜಪ್ತಿ ಮಾಡಿದ ಎಸ್ಐಟಿ ಟೀಮ್. ಇನ್ನು ವಾಲ್ಮೀಕಿ ಬಹುಕೋಟಿ ಹಗರಣದ ತೀವ್ರ ತನಿಖೆಗೆ ಇಳಿದಿರುವಂತಹ ಎಸ್ಐಟಿ ಅಧಿಕಾರಿಗಳು ಹಗರಣದ ಆರೋಪಿಗಳಿಂದ ಕೋಟಿ ಕೋಟಿ ಬೆಲೆ ಬಾಳುವ ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಿದ್ದಾರೆ. ಸತ್ಯನಾರಾಯಣ ವರ್ಮಾ ಬಳಿ 8.2 ಕೋಟಿ ಹಾಗೂ 3 ಕೋಟಿ ಬೆಲೆಯ ಲ್ಯಾಂಬರ್ಗಿನಿ, 1.2 ಕೋಟಿಯ ಬೆಂಜ್ ಕಾರನ್ನ ಸೀಸ್ ಮಾಡಿ ಹೈದರಾಬಾದ್ನಲ್ಲೇ ಇರಿಸಿದ್ದಾರೆ. ಇನ್ನು ಹಗರಣದಲ್ಲಿ ದೋಚಿರುವಂತಹ ಹಣ ಕೊಟ್ಟು ಕಾರ್ಗಳನ್ನ ಬಿಡಿಸಿಕೊಳ್ಳುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಇಷ್ಟೇ ಅಲ್ಲದೆ ಎಂಡಿ ಪದ್ಮನಾಭ ಬಳಿ 3.92 ಕೋಟಿ, ನಾಗೇಶ್ವರ ರಾವ್ ಮನೆಯಿಂದ 1.5 ಕೋಟಿ, ಚಂದ್ರಮೋಹನ್ ಬಳಿಯಿಂದ 30 ಲಕ್ಷ, ಜಗದೀಶ್ ಬಳಿಯಿಂದ 15 ಲಕ್ಷ ಹಣ ಸೀಸ್ ಮಾಡಲಾಗಿದೆ. ಇನ್ನು ಸತ್ಯನಾರಾಯಣ ಇಟಕಾರಿ ಅಕೌಂಟ್ನಲ್ಲಿ 7 ಕೋಟಿ ಫ್ರೀಸ್ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಕೋಟಿಗಟ್ಟಲೆ ಹಣವನ್ನು ಸೀಸ್ ಮಾಡಿದ್ದಾರೆ. ಅದರ ಜೊತೆಗೆ ಐಷಾರಾಮಿ ಕಾರುಗಳನ್ನು ಸಹ ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಸತ್ಯನಾರಾಯಣ ವರ್ಮನ ಬಳಿ 8.2 ಕೋಟಿ ನಗದು, ಅದರ ಜೊತೆಗೆ ಸುಮಾರು
3 ಕೋಟಿ ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಉರುಸ್ ಕಾರು, 1.2 ಕೋಟಿ ಬೆಲೆ ಬಾಳುವ ಬೆನ್ಸ್ ಕಾರನ್ನು ಸೀಸ್ ಮಾಡಿದ್ದಾರೆ. ಈ ಕಾರುಗಳನ್ನು ಹೈದರಾಬಾದ್ನಲ್ಲೇ ಸೀಸ್ ಮಾಡಿ ಇರಿಸಲಾಗಿದೆ. ಹಣವನ್ನು ಕೊಟ್ಟು ಈ ಕಾರುಗಳನ್ನು ಬಿಡಿಸ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ SIT ಸೂಚನೆಯನ್ನು ಸಹ ಕೊಟ್ಟಿದೆ. ಇದ್ರ ಜೊತೆಗೆ MD ಪದ್ಮನಾಭ್ ಈತನ ಮನೆಯಲ್ಲಿ ಸುಮಾರು 3.62 ಕೋಟಿ ಹಣ, ಅದರ ಜೊತೆಗೆ ಚಂದ್ರಮೋಹನ್ ಬಳಿಯಿಂದ 30 ಲಕ್ಷ, ಜಗದೀಶ್ ಬಳಿಯಿಂದ 15 ಲಕ್ಷ, ನಾಗೇಶ್ವರ್ ಮನೆಯಿಂದ 1.5 ಕೋಟಿ ಹಣವನ್ನು ಸೀಸ್ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಈವರೆಗೂ 35 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿ ಕೋರ್ಟ್ನಲ್ಲಿ ಅಕೌಂಟನ್ನು ಓಪನ್ ಮಾಡಿ, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಕೋರ್ಟ್ ಸಮ್ಮುಖದಲ್ಲಿ ಹಣವನ್ನು ಕಾಯ್ದಿರಿಸುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.